ನವಲಗುಂದ ತಾಲೂಕಿನ ಶ್ರೀ ವಿದ್ಯಾಜ್ಯೋತಿ ಪ್ರಾಥಮಿಕ ಶಾಲೆಯ ಮಾನ್ಯತೆಯನ್ನು ಶಿಕ್ಷಣ ಇಲಾಖೆಯು ತರಾತುರಿಯಲ್ಲಿ ರದ್ದುಗೊಳಿಸಿದ್ದ ಆದೇಶಕ್ಕೆ ಮಾನ್ಯ ಉಚ್ಚ ನ್ಯಾಯಾಲಯ ತಡೆ ಆಜ್ಞೆ ನೀಡಿದೆ. ಇಲಾಖೆ ದಿಢೀರ್ ನಿರ್ಧಾರದಿಂದಾಗಿ ಕಂಗಾಲಾಗಿದ್ದ ನೂರಾರು ಪಾಲಕರು ಹಾಗೂ ವಿದ್ಯಾರ್ಥಿಗಳಿಗೆ ಈ ತೀರ್ಪು ದೊಡ್ಡ ನಿರಾಳತೆ ತಂದಿದೆ. ಹೈಕೋರ್ಟ್ ಮೆಟ್ಟಿಲೇರಿದ ಆಡಳಿತ ಮಂಡಳಿ ಕಳೆದ ಜೂನ್ 18ರಂದು ಶಾಲೆಯಲ್ಲಿ ನಡೆದ ಅಹಿತಕರ ದುರ್ಘಟನೆಯ ತನಿಖೆಯು ಆರಂಭಿಕ ಹಂತದಲ್ಲಿರುವಾಗಲೇ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಶಾಲೆಯ ಮಾನ್ಯತೆ ರದ್ದುಪಡಿಸಿ ಆದೇಶ ಹೊರಡಿಸಿತು. ಶಿಕ್ಷಣ ಇಲಾಖೆ ಈ ಏಕಪಕ್ಷೀಯ ಮತ್ತು ತರಾತುರಿಯ ನಿರ್ಧಾರವನ್ನು ಪ್ರಶ್ನಿಸಿ ಶಾಲಾ ಆಡಳಿತ ಮಂಡಳಿಯು ಹೈಕೋರ್ಟ್ ಮೊರೆ ಹೋಗಿತ್ತು. ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಾಲಯವು ಇಲಾಖೆ ಆದೇಶಕ್ಕೆ ತಡೆ ನೀಡಿದ್ದು, ಕಾನೂನು ಹೋರಾಟದಲ್ಲಿ ಪಾಲಕರ ಮತ್ತು ಮಕ್ಕಳ ಪರವಾಗಿ ಮೊದಲ ಜಯ ಸಿಕ್ಕಂತಾಗಿದೆ. ಇನ್ನು ತರಾತುರಿಯ ನಿರ್ಧಾರಕ್ಕೆ ಪಾಲಕರ ತೀವ್ರ ಆಕ್ಷೇಪ. ಇದಕ್ಕೂ ಮುನ್ನ ಇಲಾಖೆಯ ಕ್ರಮವನ್ನು ಖಂಡಿಸಿ ನೂರಾರು ಪಾಲಕರು ಹಾಗೂ ಸಾರ್ವಜನಿಕರು ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಘಟನೆಯ ಬಗ್ಗೆ ಸಂಪೂರ್ಣ ತನಿಖೆಯಾಗಲಿ, ತಪ್ಪಿತಸ್ಥರಿಗೆ ಶಿಕ್ಷೆಯಾಗಲಿ, ಆದರೆ ತನಿಖೆ ಮುಗಿಯುವ ಮುನ್ನವೇ ಮಕ್ಕಳ ಅಥವಾ ಪಾಲಕರ ಯಾವುದೇ ಅಭಿಪ್ರಾಯ ಪಡೆಯದೆ ಇಡೀ ಶಾಲೆಯನ್ನೇ ಮುಚ್ಚುವುದು ನ್ಯಾಯಸಮ್ಮತವಲ್ಲ ಎಂದು ಪಾಲಕರು ಆಕ್ರೋಶ ವ್ಯಕ್ತಪಡಿಸಿದರು. ಈ ದಿಢೀರ್ ನಿರ್ಧಾರದಿಂದ ಮಕ್ಕಳ ಭವಿಷ್ಯ ಅನಿಶ್ಚಿತತೆಗೆ ಸಿಲುಕಿತ್ತು ಮತ್ತು ಬೇರೆ ಶಾಲೆಗಳಿಗೆ ಸೇರಲು ಮಕ್ಕಳು ಮಾನಸಿಕವಾಗಿ ಹಿಂಜರಿಯುತ್ತಿದ್ದರು ಎಂದು ಪಾಲಕರು ಅಳಲು ತೋಡಿಕೊಂಡಿತು. ಒಕ್ಕೂಲಿನಿಂದ ಮನವಿ ಸಲ್ಲಿಸಿದ ಪಾಲಕರು ಶಾಲೆ ಉಳಿವಿಗಾಗಿ ಬಸವರಾಜ್ ಎ ಬಾನಶಂಕರಿ, ರೇಣುಕವ್ವ ಬಿ ನಿಡವನಿ, ಸೈದ್ಸಾಬ್ ಎಂ ಮುಲಾನವರ್, ಎಂಜಿ ಅತ್ತಾರ್, ಎಂವೈ ಉಣ್ಣಿ, ಬಿಎಂ ಪಟೇಲ್, ಕಲ್ಲಪ್ಪ ಬಿ ಕಳಸಣ್ಣವರ್, ಗುರುಪ್ರಸಾದ್ ಶಿಂತೇರಿ, ಅಶ್ವಿನಿ ಬಿ ಚಿಪ್ಪಾಡಿ, ಸವಿತಾ ಮಹೇಶ್ ಬಾನಶಂಕರಿ, ನಿರ್ಮಲಾ ಎ ಬಾನಶಂಕರಿ ಸೇರಿದಂತೆ ನೂರಾರು ಪಾಲಕರು ತಹಸೀಲ್ದಾರ್ ಕಚೇರಿಗೆ ತೆರಳಿ ಧಾರವಾಡ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಗಮನಕ್ಕೆ ತರಲು ಮನವಿ ಸಲ್ಲಿಸಿದರು. ಬೇಡಿಕೆ ಈಡೇರದಿದ್ದರೆ ತೀವ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಶೀಘ್ರದಲ್ಲೇ ಶಾಲೆ ಪುನರಾರಂಭದ ನಿರೀಕ್ಷೆ. ಸದ್ಯ ಹೈಕೋರ್ಟ್ನಿಂದ ತಡೆ ಆಜ್ಞೆ ಸಿಕ್ಕಿರುವುದರಿಂದ ಪಾಲಕರು ಹಮ್ಮಿಕೊಳ್ಳಲು ಉದ್ದೇಶಿಸಿದ ಪ್ರತಿಭಟನೆಯನ್ನ ಸದ್ಯಕ್ಕೆ ಕೈಬಿಟ್ಟಿದ್ದಾರೆ. ಮಕ್ಕಳ ಉಜ್ವಲ ಭವಿಷ್ಯದ ಹಿತದೃಷ್ಟಿಯಿಂದ ಶಾಲೆಯು ಅತಿ ಶೀಘ್ರದಲ್ಲೇ ಪುನರಾರಂಭಗೊಳ್ಳಲಿದ್ದು, ತರಗತಿಗಳು ಎಂದಿನಂತೆ ನಡೆಯಲಿವೆ ಎಂದು ಆಡಳಿತ ಮಂಡಳಿ ತಿಳಿಸಿದೆ.